ಖಂಡಿತ ಚಿಕ್ಕ ವಯಸ್ಸಿಂದ ಅವ್ರಿಗೆ ಗಾರ್ಡನ್ ಏನಂತ ಈಚೆಗೆ ಬರೀ ಕಂಪ್ಯೂಟರ್ ಬಿಟ್ಟು ಬಿಕ್ಕಿದ ಏನ್ ಗೊತ್ತಿರಲ್ಲ ಮಕ್ಕಳಿಗೆ. ಸೊ ಈ ತರ ಪ್ರಾಡಕ್ಟ್ಸ್ ಇಡೋದ್ನಲ್ಲಿ ಮಕ್ಕಳಿಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಗಾರ್ಡನ್ ನಲ್ಲಿ. ಒಂದ್ ಪುಟ್ಟಲ್ಲಿ ಫ್ರಾಗ್ ನೋಡೋದು, ಒಂದು ಡಕ್ ನೋಡಿದ್ರೆ ಅವ್ರಿಗೂ ಒಂಥರ ಅಲ್ಲಿ ಬಂದು ನೋಡು ಒಂಥರ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ, ಏನಾದ್ರು ಮಾಡ್ಬೇಕು, ಗಿಡ ಹತ್ರ ಕೆಲಸ ಮಾಡ್ಬೇಕಂತ. ಸೊ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಅಂದ್ರೆ ಮುರಿಯೋದಂತದ್ದು ಇಡೋದಂತ ಏನಿಲ್ಲ, ಪ್ರಾಡಕ್ಟ್ಸ್ ಅನ್ಬ್ರೇಕಬಲ್ ಬೇಕಾದಷ್ಟಿದೆ ನಮ್ಮ. ಇನ್ನು ಬುದ್ಧನ ಪ್ರತಿಮೆ ಆಗಿರ್ಬೋದು, ವಾಟರ್ ಫೀಚರ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ತುಂಬಾ ವೆರೈಟೀಸ್ ನಾವು ನೋಡ್ತಾ ಇದ್ವಿ. ಬುದ್ಧ ತುಂಬಾನೇ ಇವಾಗ ಪಾಪ್ಯುಲರ್, ಅದೊಂದು ಕಾಮಿಂಗ್, ತುಂಬಾ ಕಾಮಿಂಗ್ ಮೈಂಡ್ಗೆ. ಇದಿವಾಗ ಇದನ್ನೆಲ್ಲ ನೋಡಿದ್ರೆ, ಇಷ್ಟೊಂದು ಆರ್ಟಿಫ್ಯಾಕ್ಟ್ಸ್ ನ ನೋಡಿದ್ರೆ, ಜೊತೆಗೆ ಅದಷ್ಟು ಕಲರ್ಫುಲ್ ಆಗಿರೋದು ನೋಡಿದ್ರೆ ಜನರಿಗೆ ತುಂಬಾ ಕಾಸ್ಟ್ಲಿನೇನೋ ಅಳವಡಿಸ್ಕೊಳ್ಳೋದಕ್ಕೆ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ನಮ್ದು ನಾವು ಸ್ಟೋರ್ ಹೇಗಿಟ್ಟಿದೀವಿ ಅಂದ್ರೆ, ಒಂದು ಯಾವ್ದಾದ್ರು ಬಜೆಟ್ ಇರ್ಲಿ, ಒಂದು 200 ರೂಪೀಸ್ ಬಜೆಟ್ ಇಟ್ಕೊಂಡ್ ಬಂದ್ರೆ ಕೂಡ ಅವ್ರು ಖಂಡಿತ ಏನಾದ್ರು ತಗೊಂಡ್ ಹೋಗೋಕ್ಕಾಗತ್ತೆ, ಹಂಗಿಟ್ಟಿದೀವಿ. ಜಾಸ್ತಿ ಬಜೆಟ್ ಇರೋರ್ಗೂ ಪ್ರಾಡಕ್ಟ್ಸ್ ಇದೆ. ಅಂದ್ರೆ ನಮ್ದು ಪ್ರೈಸ್ ರೇಂಜ್ ಒಂದು 200 ಇಂದ ಒಂದು 50,000 ತನಕ ಇದೆ. ಅಂದ್ರೆ ಅದ್ರದ್ದು ವ್ಯಾಲ್ಯೂ ಇದೆ, ಖಂಡಿತ ಅದ್ ಪ್ರಾಡಕ್ಟ್ ವ್ಯಾಲ್ಯೂ ಇರುತ್ತೆ, ಜಾಸ್ತಿ ಏನ್ ಇಟ್ಟಿಲ್ಲ ನಾವು. ಎಲ್ಲಾ ವರ್ಗದವರೆಗೂ ಕೂಡ ಖಂಡಿತ ಕೈಗೆಟ್ಕೊಂತ ಬೆಳೆಗಳಿದೆ ಅಂತ ಹೇಳ್ತೀರಾ. ಇನ್ನು ಕೊನೆಯಲ್ಲಿ ಒಂದು ಗಾರ್ಡನ್ ಮೇಕರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ವೀಣಾ ಅವರೇ? ಗಾರ್ಡನ್ ನ ಒಂದು ವೇಸ್ಟ್ ಸ್ಪೇಸ್ ಅಂತ ಯೂಸ್ ಮಾಡಬೇಡಿ ಮನೇಲಿ. ಅದು ಮುಕ್ಕಾಲ್ ಜನ ಎಲ್ಲ ನೆಗ್ಲೆಕ್ಟೆಡ್ ಸ್ಪೇಸ್ ಆಗ್ಬಿಡತ್ತೆ. ಇವಾಗ ಒಂದ್ ಸ್ವಲ್ಪ ಬಜೆಟ್ ಫಸ್ಟ್ ಮನೆ ಮಾಡ್ಬೇಕಂದ್ರೆ ಇಂಪಾರ್ಟೆನ್ಸ್ ಕೊಡಿ. ಖಂಡಿತ ಗಾರ್ಡನ್ ತುಂಬಾನೇ ಇಂಪಾರ್ಟೆಂಟು. ಒಂದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಅದೊಂದು 4 ಗಿಡ ಇರ್ಲಿ, ಒಂದು 100 ಗಿಡ ಇರ್ಲಿ, ಅಂದ್ರೆ ಅದು ಖಂಡಿತ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಮೇಂಟೈನ್ ಮಾಡ್ಕೊಂಡು, ಅದೇ ಒಂದು ಮನೇಲಿ ಒಂದ್ ಚಿಕ್ಕ ಮಗು ಇದ್ದಂಗೆ, ಒಂದ್ ಗಿಡನೂ ಒಂದ್ ಮಗು ಇದ್ದಂಗೆ, ಖಂಡಿತ ಅದನ್ನ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಖಂಡಿತ ಇಲ್ಲ. ಓಕೆ ವೀಣಾ ಅವರೇ, ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂತ ಒಂದು ಗಾರ್ಡನ್ ಮೇಕರ್ ಕಲೆ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದ. ಥ್ಯಾಂಕ್ ಯು. ಈಗಿನ ದಿನಗಳಲ್ಲಿ ಮನೆ ಕಟ್ಟೋದೇ ಕಷ್ಟ, ಅಂಥದ್ರಲ್ಲಿ ಗಾರ್ಡನ್ ಮಾಡೋದು, ಅದಕ್ಕೆ ನೀರು ಹಾಯಿಸೋದು, ಗಾರ್ಡನ್ ನಲ್ಲಿ ವಾಟರ್ ಫಾಲ್ಸ್ ಮತ್ತು ಕಲಾಕೃತಿಗಳನ್ನ ಅಳವಡಿಸೋದು, ಅದರ ನಿರ್ವಹಣೆ, ಇದು ಸಾಧ್ಯವಿಲ್ಲದ ಮಾತು ಬಿಡಿ ಅನ್ನೋರೇ ಬಹಳಷ್ಟು ಜನ. ಆದ್ರೆ ಒಂದ್ಸಲ ಹಸಿರಿನ ಬಗ್ಗೆ ಪ್ರೀತಿ ಬೆಳೆಸ್ಕೊಂಡ್ರೆ ಅದ್ ನೀಡುವಂತ ಖುಷಿನೇ ಬೇರೆ. ಹಸಿರು ಬಣ್ಣ ಅಭಿವೃದ್ಧಿಯ ಸೂಚಕ. ಇಂಥ ಹಸಿರು ನಿಮ್ಮ ಮನೆಯ ಸುತ್ತಮುತ್ತಲೂ ಇದ್ರೆ ಅದು ಅಭಿವೃದ್ಧಿಯೂ ಹೌದು, ಉಲ್ಲಾಸವೂ ಹೌದು. ಹಾಗಾದ್ರೆ ಇರೋ ಜಾಗದಲ್ಲೇ ಹಸಿರು ಬೆಳೆಸೋದಕ್ಕೆ ಯಾಕೆ ನಾವೆಲ್ಲ ಪ್ರಯತ್ನ ಮಾಡಬಾರ್ದು? ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಾರ್ಡನಿಂಗ್ ಎಕ್ಸ್ಪರ್ಟ್ ವೀಣಾನಂದ ಅವರನ್ನ ನೀವು ಭೇಟಿ ಮಾಡಬೇಕು ಅಂದ್ರೆ ಈ ಕೆಳಕಂಡ ಮೊಬೈಲ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9901453886. ವೆಬ್ಸೈಟ್ ವಿಳಾಸ ಹೀಗಿದೆ, sunshinesgardenboutique.com. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಲೇಡೀಸ್ ಕ್ಲಬ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.